आज हम 10वीं कक्षा के पूरक क्वेश्चन पाठ 2 सत्य की महिमा पाठ के बारे में हम आज जानकारी प्राप्त करेंगे। इसे संकलित किया गया है। देखिए, सत्य बहुत भोला भाला, बहुत ही सीधा साधा, जो कुछ भी अपने आंखों से देखा बिना नमक मिर्च लगाए बोल दिया, यही तो सत्य है। कितना सरल। सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है। देखिए, यहाँ पर सत्य के बारे में कह रहा है। सत्य क्या है? सत्य किसे कहते हैं? देखेंगे। सत्य क्या? बहुत भोला भाला, ತುಂಬ ಮುಗ್ಧತೆಯಿಂದ ಹೊರಡುತ್ತದೆ. बहुत ही सीधा साधा, ನೇರ ನುಡಿಯಲ್ಲಿ ಇರುತ್ತೆ. ನೋಡಿ, ಸುಳ್ಳನ್ನು ಹೇಳಬೇಕಾದ್ರೆ ನಾವು ತಟವರಿಸ್ತೇವೆ, ನಿಜ ಹೇಳಬೇಕಾದ್ರೆ ಬಾಣ ಹೊಡೆದಂಗೆ ಹೊಡಿತೀವಿ. ಅದಾ ಮಾತುಗಳು, ಅಡೆತಡೆಗಳು ಬರೋದಿಲ್ಲ. जो कुछ भी अपनी आंखों से देखा, ನಿಜ ಅಂತಂದ್ರೇನು? ಯಾವುದನ್ನ ನಾವು ಏನನ್ನು ನಾವು ನಮ್ಮ ಕಣ್ಣಿನಿಂದ ನೇರವಾಗಿ ಬೇಕಾ ಬಿನಾ ಏನು ನೋಡಿರ್ತೀವೋ ಅದನ್ನು ಬಿಟ್ಟು ನಮಕ್ ಮಿರ್ಚ್ ಲಗಾಯೆ. ನಮಕ್ ಅಂದ್ರೆ ಉಪ್ಪು, ಮಿರ್ಚ್ ಅಂದ್ರೆ ಖಾರ. ನಮಕ್ ಉಪ್ಪು, ಮಿರ್ಚ್ ಖಾರ. ಖಾರನ ಉಪ್ಪು ಖಾರವನ್ನು ಸೇರಿಸ್ತಾರೆ. ಹೇಳೋದು ಇದ್ದಿದ್ದು ಇಲ್ಲದೆ ಇರೋದನ್ನ ಹೇಳದೇ ಇರೋದು ಸತ್ಯ. ನೇರವಾಗಿ ನಾವು ಏನು ನೋಡಿರ್ತೀವೋ ಅದನ್ನು ಮಾತ್ರ ಹೇಳೋದು ನಿಜ ಅಂತ ಹೇಳ್ತಾರೆ. ಕಿತನಾ ಸರಳ, ಯಹಿ ತೋ ಸತ್ಯ ಹೈ, ಇದೇ ಸತ್ಯ. ಎಷ್ಟು ಸರಳವಾಗಿದೆಯಲ್ಲ. ಸತ್ಯ ದೃಷ್ಟಿ ಕಾ ಪ್ರತಿಬಿಂಬ ಹೈ, ನಮ್ಮ ಪ್ರತಿಬಿಂಬ ಸತ್ಯ. ಕನ್ನಡಿ, ಪ್ರತಿಬಿಂಬ ಅಂದ್ರೇನು? ಕನ್ನಡಿ. ನಾವು ಕನ್ನಡಿನಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ಯಾವುದೇ ತರಹದ ಬದಲಾವಣೆ ಇರೋದಿಲ್ಲ. ನಾವು ಹೇಗೆ ಅಲಂಕಾರ ಮಾಡ್ಕೊಂಡಿದ್ದು ಅದು ನಮ್ಮ ಎದುರಿಗೆ ಕಾಣಿಸುತ್ತೆ. ಅದನ್ನೇ ಪ್ರತಿಬಿಂಬ ಅಂತೇಳಿ ಕರಿತೀವಿ. ಜ್ಞಾನಕ್ಕೆ ಪ್ರತಿಲಿಪಿ, ಅದು ಜ್ಞಾನದ ಲಿಪಿ. ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ನಾವು ಅದನ್ನು ಬರವಣಿಗೆಯ ಮೂಲಕ ಬರಿತೀವಿ. ನಿಜ ಅದು. ಆತ್ಮಾಕಿ ವಾಣಿ ಹೇ, ಒಳಗಡೆ ಹೊರಗಡೆ ಕಾಣಿಸೋದು ದೇಹ ಶರೀರ ಆದರೆ ಒಳಗಡೆ ಒಂದು ಮನಸ್ಸು ಆತ್ಮ ಅನ್ನೋದಿದೆ. ಅದಕ್ಕೆ ಗೊತ್ತು ಯಾವುದು ತಪ್ಪು ಯಾವುದು ಸರಿ ಅಂತ. ನಾವು ಏನೇ ಬಾಯಿಂದ ಹೇಳಿದ್ರು, ಒಳ್ಳೇದು ಹೇಳಿದ್ರು, ಸುಳ್ಳು ಹೇಳಿದ್ರು, ನಿಜ ಹೇಳಿದ್ರು ಸಹ ಒಳಗಡೆ ಆತ್ಮ ಅಂತ ಒಂದಿರುತ್ತೆ. ಆ ಆತ್ಮಕ್ಕೆ ಮಾತ್ರ ಎಲ್ಲ ಗೊತ್ತು, ಸುಳ್ಳು ಯಾವುದು ನಿಜ ಯಾವುದು ಅಂತ. सत्यवादिता के लिए साफ सुथरा मन चाहिए। एक झूठ साबित करने के लिए हजारों झूठ बोलने पड़ते हैं और कहीं पोल खुली तो मुंह काला करना पड़ता है, अपमानित होना पड़ता है। किसी को परेशान करने, दुखी करने के उद्देश्य से सत्य बोलना नहीं चाहिए। किसी को परेशान करने, दुखी करने के उद्देश्य से सत्य बोलना नहीं चाहिए। काने को काना कहकर पुकारना या लंगड़े को उस जैसे नकल कर दिखाना सच बोलना नहीं होता। यह तो सिर्फ छोड़ना हुआ। इस बात को शास्त्र में क्यों
समझाया गया है। सत्यवादिता के लिए सत्यवನ್ನ ವಾದ ಮಾಡೋಂಥವ್ರು, ಸತ್ಯವನ್ನ ಹೇಳೋಂಥವ್ರು ಸಾಫ್ ಸುಥರಾ ಮನ್ ಚಾಹಿಯೆ, ಸ್ವಚ್ಛವಾದಂತಹ ಮನಸ್ಸು, ಸ್ವಚ್ಛವಾದಂತಹ ಮನಸ್ಸು ಇರಬೇಕು. ಏಕ್ झूठ साबित करने के लिए, ಸಾಬಿತ್ ಅಂದರೆ ರುಜುವಾತು ಮಾಡುವುದು, ಸಾಬಿತ್ ರುಜುವಾತು, ನಂಬಿಕೆ, ನಂಬಿಸುವುದು. ಒಂದು ಸುಳ್ಳನ್ನ ನಿಜ ಮಾಡೋದಕ್ಕೋಸ್ಕರ ಹಜಾರೋ झूठ बोलने पड़ते हैं. ಹಜಾರೋ ಸಾವಿರಾರು ಸುಳ್ಳುಗಳು, ಹಜಾರೋ ಸಾವಿರ. ಹಜಾರೋ ಸಾವಿರ, ಸಾವಿರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. और कहीं पोल खुली, पोल ಅಂದರೆ ರಹಸ್ಯ, ಖುಲಿ ಅಂದರೆ ತೆರೆಯುವುದು, पोल ರಹಸ್ಯ. ಖುಲಿ ತೆರೆಯುವುದು, ರಹಸ್ಯವನ್ನ ಸುಳ್ಳು ಅಂತ ಅದೇನಾದರೂ ಗೊತ್ತಾದರೆ, ಆ ರಹಸ್ಯ ಗೊತ್ತಾದರೆ ಏನಾಗುತ್ತೆ, तो मुँह काला करना पड़ता है. ಕಾಲ ಅಂದರೆ ಕಪ್ಪು, ಮುಖಕ್ಕೆ ಮಸಿಯನ್ನು ಬಳಿದಂತಾಗುತ್ತದೆ ಅಂತ ಹೇಳ್ತಿರಲ್ಲ, ಆ ರೀತಿಯಾಗಿ ಕಾಲ ಕಪ್ಪು. ಮುಖಕ್ಕೆ ಕಪ್ಪು ಬಳೆದ ಹಾಗೆ ಆಗುತ್ತದೆ. अपमानित होना पड़ता है, ಅವಮಾನ ಆಗಬೇಕಾಗುತ್ತೆ. किसी को परेशान करने, परेशान ಅಂದರೆ ತೊಂದರೆ ಮಾಡೋದು. दुखी करने ಅವರಿಗೆ ಅಳಿಸೋದು, ನೋವನ್ನು ಕೊಡೋದು. ಪರೇಶಾನ್ ನೋವು, ಪರೇಶಾನ್ ನೋವು. ನೋವು, ದುಃಖ, ದುಃಖವನ್ನು ಕೊಡೋದು. ಅಲ್ಲ, ನೋವಿನಿಂದ ಮಾತಾಡೋದು, ಮನಸ್ಸಿಗೆ ನೋವನ್ನು ಕೊಡೋದು, ಅಳಿಸೋ ಥರ ಮಾತಾಡೋದು ಇದೆಲ್ಲ ಅಲ್ಲ. ಉದ್ದೇಶ से सत्य बोलना नहीं चाहिए, ಆ ಉದ್ದೇಶದಿಂದ ಸತ್ಯವನ್ನು ಹೇಳೋದಲ್ಲ. ಕಾನೆ ಕೋ ಕಾನ ಸಹಕಾರ, ಕಿವಿ ಕೇಳೋದಿಲ್ಲಲ್ಲ ಅಂಥವ್ರಿಗೆ ಏನಂತಾರೆ ಕಿವುಡ ಅಂತಂದು ಕರೆಯೋದು ತಪ್ಪು. ನೋಡಿ, ಕರ್ ಪುಕಾರ್ನ ಯಾ ಲಂಗಡೆ ಕೋ ಉಸುಜೇಸಿ, ಲಂಗಡೆ ಅಂದರೆ ಕುಂಟ ಅಂತೇಳಿ, ಲಂಗಡೆ ಕುಂಟ. ಪೋಲಿಯೋ ಆಗಿ ಅಥವಾ ಯಾವುದೇ ಒಂದು ಅನಾಹುತದಿಂದ ಅಂಗವಿಕಲತೆಯನ್ನು ಹೊಂದಿರ್ತಾರಲ್ಲ ಅವ್ರಿಗೆ ಲಂಗಡೆ ಅಂದರೆ ಕುಂಟ ಅಂತ ಹೇಳಿ, ನಡೆಯೋಕ್ಕಾಗದೇ ಇರೋದು. ಆ ಥರದವ್ರನ್ನ ನೀವು ಅವ್ರನ್ನ ಕುಂಟಿ ಅಂತ ಕರೆಯೋದು, ಕುಂಟ ಅಂತ ಕರೆಯೋದು, ಅವ್ರ ಥರ ನಡ್ಕೊಂಡು ಅವ್ರ ಥರ ನಡೆಯೋದು, ಅದೆಲ್ಲ ಏನೋ ಅವ್ರ ಮನಸ್ಸಿನ ಮೇಲೆ ತುಂಬ ನೋವು, ಬೇಸರ ಮೂಡಿಸುತ್ತೆ. ಆ ಥರ ಹೇಳೋದು ಸತ್ಯ ಅಲ್ಲ. ಅವರಿರೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನೀವು ಅದನ್ನು
ಪದೇ ಪದೇ ನಿನ್ನ ಚೂಡ, ನಿನ್ನ ಕುಂಟ, ನಿನ್ನ ಕುಳ್ಳಿ ಅಂತ, ನಿನ್ನ ಮೂಕ ಅಂತ ಈ ಥರ ಎಲ್ಲ ಕರಿಬಾರ್ದು. ಅದು ಈ ಥರ ಹೇಳೋದೆಲ್ಲ ಸತ್ಯ ಅಲ್ಲ. ಇದು ಮನಸ್ಸಿಗೆ ನೋವು ಕೊಡುವಂಥದ್ದು ಸತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಜैसे ನಕಲ್ ಕರ್ ದಿಖಾನಾ ಸಚ್ ಬೋಲ್ನಾ ನಹೀ ಹೈ. ನಕಲಿ ಮಾಡೋದು. ಎಷ್ಟೋ ಜನ ಅವ್ರ ಹೆಸರು ಹೇಳಲ್ಲ, ಬೇರೆ ಬೇರೆಯವ್ರ ಥರ ಬೇರೆ ಬೇರೆಯವ್ರು ನಡ್ಕೊಂಡು ಹೋಗ್ತಾರಲ್ಲ, ಅದನ್ನೆಲ್ಲ ಅವ್ರು ನಕಲಿ ಮಾಡಿಕೊಂಡು ಏನೋ ಒಂಥರ ತಮಾಷೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಗುಗ್ಸಿ ಮಾತಾಡ್ತಾ ಇರ್ತಾರೆ, ಅವ್ರ ಥರನೇ ಮಾತಾಡೋದು. ಆಮೇಲೆ ಅವ್ರಿಗೆ ನಡೆಯೋಕ್ಕೆ ಬರೋದಿಲ್ಲ, ಅವ್ರ ಥರನೇ ನಡೆಯೋದು ಅವ್ರ ಹಿಂದ್ಗಡೆ. ಈ ಥರ ಎಲ್ಲ ಮಾಡ್ತಾನೋ ಇರ್ತಾರೆ. ಆದರೆ ಅದು ಅವ್ರಿಗೆ ಒಂದು ದಿವಸ ಮುಂದೆ ಗೊತ್ತಾಗುತ್ತೆ, ನಾನು ಮಾಡಿರೋದು ಸರಿಯಲ್ಲ ಅಂತ. ಆ ಥರ ಯಾವತ್ತೂ ಒಬ್ಬರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಡ್ಕೋಬಾರ್ದು, ಅದು ಸರಿಯಲ್ಲ. ಎಷ್ಟು ಸಿರ್ಫ್ ಛೇಡನಾ ಹೇ, ಇದು ಏನಪ್ಪ ಅಂದರೆ ಅವ್ರಿಗೆ ಚುಡಾಯಿಸೋದು ಆಗುತ್ತೆ. इस बात को शास्त्र में यूं समझाया गया. ಇದು ಶಾಸ್ತ್ರದಲ್ಲಿ ಈ ರೀತಿ ಅರ್ಥ ಮಾಡಿಸಿದ್ದಾರೆ. ಏನಂತ? ಸತ್ಯಂ ಬ್ರಯತ್ ಪ್ರಿಯಂ ಬ್ರಯತ್ ನಾ ಬ್ರಯತ್ ಸತ್ಯಂ ಪ್ರಿಯಂ. ಅರ್ಥಾತ್ ಸಚ್ ಬೋಲೋ, ಸತ್ಯವನ್ನೇ ಹೇಳು. ಜೋ ದೂಸರೋं को प्रिय लगे, ಬೇರೆಯವರಿಗೆ ಅದು ಹಿತ ಅನ್ನಿಸ್ಬೇಕು. ಅಪ್ರಿಯ ಸತ್ಯ ಬೋಲ್ ನಾ ಬೋಲ್ನಾ ಅಂದರೆ ಮತ್ತು ಬೋಲ್ನಾ. ಅಪ್ರಿಯವಾದಂತಹ ಸತ್ಯವನ್ನು ಹೇಳಬಾರ್ದು, ಪ್ರಿಯವಾಗಿರುವಂತಹ ಸತ್ಯವನ್ನು ಹೇಳಬೇಕು ಅಂತ. ಇದು ಸಂಸ್ಕೃತದ ಶ್ಲೋಕ. संसार में जितने महान व्यक्ति हुए सबने सत्य का सहारा लिया है, सत्य का पालन किया है. राजा हरिश्चंद्र की सत्यनिष्ठा विश्वविख्यात है. उन्हें सत्य के मार्ग पर चलते अनेक कठिनाइयों का सामना करना पड़ा, लेकिन उनकी कीर्ति आज भी सूरज की रोशनी से कम प्रकाशमान नहीं है. राजा दशरथ ने सत्य वचन निभाने के लिए अपने प्राण त्याग दिए. महात्मा गांधी ने सत्य की शक्ति से ही विदेशी शासन को झकझोर दिया. ನೋಡಿ, ಸಂಸಾರ में जितने महान व्यक्ति हुए, ಪ್ರಪಂಚದಲ್ಲಿ ಎಷ್ಟೊಂದು ಜನ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಅವರೆಲ್ಲ ಏನು ಸಬನೆ ಎಲ್ಲರೂ ಸತ್ಯಕ ಸಹಾರ ಲಿಯ, ಸತ್ಯದ ಒಂದು ಸಹಾರ, ಸಹಾಯ ಸಹಾರ ಸಹಾಯ ಸತ್ಯದ ಸಹಾಯದಿಂದಲೇ ಅವರೆಲ್ಲ ಮಹಾನ್ ಪುರುಷರಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸತ್ಯಕ ಪಾಲನ ಕಿಯ, ಸತ್ಯದ ಪಾಲನೆಯನ್ನ ಮಾಡಿದ್ದಾರೆ. ರಾಜ ಹರಿಶ್ಚಂದ್ರ ಕಿ ಸತ್ಯನಿಷ್ಠ ವಿಶ್ವವಿಖ್ಯಾತ. ಸತ್ಯ ಹರಿಶ್ಚಂದ್ರ ಇದು ಬಹಳ ಪ್ರಚಲಿತವಾದಂತಹ ಒಂದು ಪಿಕ್ಚರ್. ಇದು ಪೂರ ವಿಶ್ವದಲ್ಲಿ ತುಂಬ ಹೆಸರುವಾಸಿಯನ್ನ ಗಳಿಸಿದೆ. उन्हें सत्य के मार्ग पर चलने के, ಅವರು ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಅನೇಕ ಕಠಿನಾಯಿयों का सामना करना पड़ा, ಅನೇಕ ಕಷ್ಟಗಳನ್ನು ಅವರು ಎದುರಿಸಬೇಕಾಯಿತು. ಸಾಮನಾ ಕರ್ನ, ಎದುರಿಸಬೇಕಾಯಿತು. ಸಾಮನಾ ಕರ್ನ, ಎದುರಿಸಬೇಕಾಯಿತು. लेकिन उनकी कीर्ति आज भी सूरज की रोशनी से कम प्रकाशमान नहीं. ಆದರೆ ಇವತ್ತಿನ ದಿವಸದವರೆಗೆ ಅವರ ಹೆಸರು ಅಜರಾಮರವಾಗಿದೆ.
ಸೂರಜ್ ಸೂರ್ಯ, ರೋಶನಿ ಬೆಳಕು, ಸೂರ್ಯನ ಬೆಳಕಿನಷ್ಟೇ ಅವರ ಹೆಸರು ಸಹ ಪ್ರಜ್ವಲಿತವಾಗಿದೆ. ಸೂರಜ್ ಸೂರ್ಯ. ರೋಶನಿ ಬೆಳಕು. ಇವತ್ತಿಗೂ ಸಹ ಸೂರ್ಯ ಎಷ್ಟು ಬೆಳಕು ನಮಗೆ ಕೊಡ್ತಾ ಇದ್ದಾನೋ ಅದೇ ರೀತಿಯಾಗಿ ಅವರ ಹೆಸರುಗಳು ಸಹ ಪ್ರಕಾಶಮಾನದಲ್ಲಿ ಏನು ಕಡಿಮೆ ಇಲ್ಲ. ರಾಜ ದಶರಥ್ನೇ ಸತ್ಯ ವಚನ ನಿಭಾನೆ के लिए ರಾಜ ದಶರಥನ ಏನು ಮಾಡ್ತಾನೆ, ಕೈಕೇಯಿಯ ವಚನಗಳನ್ನ 3 ವಚನಗಳನ್ನ ಪಾಲನೆ ಮಾಡೋದಕ್ಕೋಸ್ಕರ ಭರತನಿಗೆ ಸಿಂಹಾಸನ ಏರಿಸ್ಬೇಕು, ಕೊಡಬೇಕು, ರಾಮನಿಗೆ ಬೇಡ ಅನ್ನೋದಕ್ಕೋಸ್ಕರ 3 ವಚನಗಳನ್ನು ಕೊಟ್ಟು ದಶರಥ ಏನು ಮಾಡ್ತಾನೆ, ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾನೆ. ಮಹಾತ್ಮ ಗಾಂಧೀಜಿಯವರು ಸಹ ಹಾಗೆ ಅವರೇನು ಅವರ ಅಹಿಂಸಾ ಮತ್ತು ಸತ್ಯ ಮಾರ್ಗದಿಂದ ನಡೆದು ವಿದೇಶಿಗರನ್ನ ಇಲ್ಲಿಂದ ಹೊಡೆದು ಓಡಿಸಿದರು. उनका कथन है, ಒಬ್ಬರು ಹೇಳಿದ್ದಾರೆ ಏನು, ಸತ್ಯ ಏಕ ವಿಶಾಲ ವೃಕ್ಷ है, ಸತ್ಯ ಒಂದು ವಿಶಾಲವಾದಂತಹ ಒಂದು ಮರ. उसका जितना आदर किया जाता है, ಅದಕ್ಕೆ ನಾವು ಎಷ್ಟು ಗೌರವವನ್ನು ಕೊಡ್ತೀವೋ, ಬೆಲೆ ಕೊಡ್ತೀವೋ, उतने ही फल उसमें लगते हैं. ಎಷ್ಟು ನಾವು ಅದಕ್ಕೆ ಗೌರವ ಕೊಡ್ತೀವೋ ಅಷ್ಟೇ ನಮಗೆ ಪ್ರತಿಫಲ ಸಿಕ್ಕತ್ತೆ. ಉನ್ಕಾ ಅಂತ ನಹಿ ಹೋತಾ, ಅದರ ಸತ್ಯಕ್ಕೆ ಅಂತ್ಯ ಇಲ್ಲ, ಸುಳ್ಳಿಗೆ ಅಂತ್ಯ ಇದೆ, ಸತ್ಯಕ್ಕೆ ಕೊನೆ ಇಲ್ಲ. सत्य बोलने की आदत, आदत अंदरे अभ्यास, बचपन से ही डालनी चाहिए. आदत अभ्यास. आदत अभ्यास, बचपन बाल्य. ಈ ಸತ್ಯವನ್ನು ಹೇಳುವಂತಹ ಅಭ್ಯಾಸವನ್ನ ಬಾಲ್ಯದಲ್ಲೇ ನಾವು ಕಲ್ತ್ಕೋಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಅದಕ್ಕೆ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ನೋಡು ಅಂತ ನಾವು ಹೇಳ್ತೀವಿ. ನಾವು ಹೇಗೆ ಗೊಬ್ಬರ ಹಾಕಿ ಚೆನ್ನಾಗಿ ಹೊಲನ ಹದ ಮಾಡಿ ಬೆಳೆ ಫಸಲು ಬರುತ್ತೋ ಅದೇ ರೀತಿ ನಾವು ಸತ್ಯದ ಮಾರ್ಗದಲ್ಲಿ ನಡೆದಾಗ ನಮಗೆ ಮುಂದೆ ಒಂದು ಒಳ್ಳೆ ಪ್ರತಿಫಲ ಕಾದಿರುತ್ತೆ. ಕಷ್ಟ ಆಗ್ಬೋದು, ಆದರೆ ಮುಂದೆ ನಮಗೆ ಸುಖ ಸಿಕ್ಕತ್ತೆ. ಮುಂದೆ ನೋಡಿ, कभी कभी झूठ बोल देने से कुछ क्षणिक लाभ अवश्य होता है. ಒಂದು ಕ್ಷಣಕ್ಕೆ ಮಾತ್ರ ಸುಳ್ಳು ಸಂತೋಷ ಕೊಡಿಸುತ್ತೆ, ಸಂತೋಷವಾಗಿರ್ಬೋದು. पर उससे अधिक हानि होती है, ಅದರಿಂದ ನಮಗೆ ಜಾಸ್ತಿ ಏನಾಗುತ್ತೆ, ಹಾನಿಕಾರಕ. ಕ್ಷಣದ ಸುಖಕ್ಕೋಸ್ಕರ ಅರುಷದ ಕೊಡಗೋಸ್ಕರ ವರುಷದ ಕೊಡೋದು ಬಿಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಅದಾ ಸಂತೋಷಕ್ಕೆ ಯಾರು ಊಟಕ್ಕೆ ಕರೀತಾರೆ, ನಮ್ಮ ಕೆಲಸ ಬಿಟ್ಟು ಬರಪ್ಪ ಇವತ್ತು ನಮ್ಮ ಮನೆಗೆ ಸಮಾರಂಭ ಆಯ್ತು ಅಂತ, ಇಲ್ಲಿ ಕೆಲಸ ಮಾಡಲಿಲ್ಲಂದ್ರೆ ಅವತ್ತಿನ ದಿವಸ ಅವನಿಗೆ ಊಟ ಕೊಡ್ತಾರೆ. ಆದರೆ ನಾಳೆ ದಿವಸ ಏನಾದರೂ ಹೋಗ್ಲೇಬೇಕಾ, ಹಂಗಾಗ್ಬಿಟ್ಟ ಯಾರು ಸಹ ಹರುಷದ ಕೊಡಗೋಸ್ಕರ ವರ್ಷದ ಕೊಡೋನ ಯಾರು ಪಡ್ಕೊಳ್ಳೋದಿಲ್ಲ ನೋಡಿ. क्षणिक लाभ विकास के मार्ग के लिए बाधा बन जाता है. ಅದೇನಾಗುತ್ತೆ, ನೋವಾಗುತ್ತೆ. ವ್ಯಕ್ತಿತ್ವ ಕುಂಠಿತ ಹೋತಾ है, ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಇಂಥ ಮನುಷ್ಯ ಎಂಥ ಸುಳ್ಳನ್ನು ಹೇಳ್ತಾನಲ್ವಾ, ಇವನು ಮನುಷ್ಯನ ಅಂತ ಆ ಮನುಷ್ಯನನ್ನ ನಾನಾ ರೀತಿಯಾಗಿ ಏನು ಮಾಡ್ತಾರೆ, ಬೈತಾರೆ. झूठ बोलने वाला से लोगों का विश्वास उठ जाता है. ಅವನ ಮೇಲೆ ನಂಬಿಕೆನೇ ಇರೋದಿಲ್ಲ, ಹೋಗ್ಬಿಡುತ್ತೆ. ಅವ್ನು ಬಿಡಪ್ಪ, ಅವ್ನು ನಂಬಂಗಿಲ್ಲ, ಅವ್ನು ಭಾರಿ ಸುಳ್ಳು ಹೇಳ್ತಾನೆ ಅಂತ ಅವನ್ನ ಏನು ಮಾಡ್ತೀವಿ, ತಿರಸ್ಕಾರ ಮನೋಭಾವನೆಯಿಂದ
ನೋಡ್ತೀವಿ. उनकी उन्नति के द्वार बंद हो जाते हैं. ಅವನ ಉನ್ನತಿಯ ಬಾಗಿಲು ಏನು ಮುಂದುವರಿಬೇಕು, ಚೆನ್ನಾಗಿರಬೇಕು ಅನ್ನೋ ದಾರಿ ಏನಾಗುತ್ತೆ, ಸಂಪೂರ್ಣವಾಗಿ ಮುಚ್ಚಿ ಹೋಗ್ಬಿಡುತ್ತೆ. ಅವನಿಗೆ ದಾರಿನೇ ಕಾಣೋದಿಲ್ಲ ಸುಳ್ಳು ಹೇಳಿಬಿಟ್ರೆ. ನೋಡಿ, ಸತ್ಯಕ್ಕೆ ಮಹಿಮಾ ಅಪಾರ ಹೇ. ಸತ್ಯದ ಮಹಿಮೆ ತುಂಬ ಅಪಾರವಾಗಿದೆ. ಸತ್ಯ ಮಹಾನ್ और परम ಶಕ್ತಿಶಾಲಿ ಇದೆ. ಸತ್ಯಕ್ಕೆ ಬಹಳ ಶಕ್ತಿ ಇದೆ. ಅದು ತುಂಬ ಮಹತ್ತರವಾದದ್ದು, ತನ್ನದೇ ಆದಂತಹ ಒಂದು ಬೆಲೆ ಇದೆ. ನೋಡಿ, ಸಂಸ್ಕೃತಿ ಸೂಕ್ತಿ ಹೇ. ಸಂಸ್ಕೃತದಲ್ಲಿ ಒಂದು ಸೂಕ್ತಿ, ಒಂದು ಮಾತಿದೆ. ಏನು? ಸತ್ಯಮೇವ ಜಯತೆ ನಾನೃತಂ. ಅರ್ಥಾತ್ ನೋಡಿ, सत्य की ही विजयी होती है, असत्य की नहीं. ಸತ್ಯದ ಜಯ ಆಗುತ್ತೆ, ಅಸತ್ಯದ ಜಯ ಅಲ್ಲ. ಒಂದು ಮಹಾಭಾರತದಲ್ಲಿ ಶ್ಲೋಕ ಇದೆ ಅಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಾಂ ತದಾತ್ಮಾನಾಂ ಸೃಜಾಮ್ಯಹಂ ಅಂತೇಳಿ. ಅದ ಎಲ್ಲಿ ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ಅಲ್ಲಿ ಸತ್ಯ ಅನ್ನೋದು ಎದ್ದು ಬರುತ್ತೆ ಅನ್ನುವಂತಹ ಒಂದು ಸದಾಚಾರ ಶ್ರೀಕೃಷ್ಣ ಮಹಾಭಾರತದಲ್ಲಿ ಹೇಳಿರೋದು. ಮುಂದೆ ಜಾನ್ ಮೆನ್ಸ್ಫೀಲ್ಡ್ ಕಿ ಧಾರಣ ಅಂದರೆ ಅವರ ಒಂದು ಯೋಚನೆ ಈ ರೀತಿ ಇದೆ. ಜಾನ್ ಮೆನ್ಸ್ಫೀಲ್ಡ್ ಅಂತ ವಿದೇಶಿಗರವರು कि सत्य की नाव से ही हम भवसागर का संतरण कर सकते हैं. ಏನೀಗ ನಾವು ಸಂಸಾರ ಜಂಜಾಟ ಸಾಗರ ಅಂತ ಹೇಳ್ತೀವಲ್ವ, ಸಾಸಿವೆ ಕಾಳಿನಷ್ಟು ಸುಖಕ್ಕೋಸ್ಕರ ಸಾಗರದಷ್ಟು ಕಷ್ಟಪಡಬೇಕಂತೆ. ನೋಡಿ ಯಾವ ರೀತಿ ಹೇಳಿದ್ದಾರೆ, ಸಾಸಿವೆ ಕಾಳಿನಷ್ಟು ಸುಖಕ್ಕೋಸ್ಕರ ಸಾಗರದಷ್ಟು ಕಷ್ಟಪಡಬೇಕಂತೆ. ಇದು ನಿಜವಾದ ಒಂದು ಜೀವನ. ಈ ಜೀವನವನ್ನು ನಾವು ಸಾಗಬೇಕಪ್ಪ ಅಂದರೆ ಈ ಭವಸಾಗರ, ಈ ಸಂಸಾರ ಅನ್ನೋ ಜಂಜಾಟವನ್ನು ನಾವು ಸಾಗಿ ಮುಂದೆ ಹೋಗ್ಬೇಕಪ್ಪ ಅಂತಂದರೆ ನಾವು ಸತ್ಯದಿಂದ, ಸತ್ಯ ನಾವು ಅಂದರೆ ಹಡಗು, ಸತ್ಯದ ಹಡಗಿನಲ್ಲಿ ನಡಿಬೇಕು. ಅಂಬಿಗ ನಾನು ನಿನ್ನ ನಂಬಿದೆ, ಜಗದಂಬಾರಮಣ ನಾನು ನಿನ್ನ ನಂಬಿದೆ ಅಂತ ಒಂದು ಪುರಂದರದಾಸರದ ಒಂದು ಹಾಡಿದೆ, ಕೀರ್ತನೆ. ನಾವು ಹಡಗು, ಹಡಗಿನಲ್ಲಿ ನಾವು ನಮ್ಮ ಜೀವನ ಸಾಗಿಸ್ತಾ ಇರ್ತೀವಿ. ಏನು ತೆಪ್ಪ ಹೊಡಿತಾ ಇರುತ್ತಲ್ಲ ಅದು ನಾವು ಎಂಬ ಇದರಿಂದ ದೇವರಿಂದ ನಾವೇನು ಮಾಡ್ತೀವಿ, ಆ ತೆಪ್ಪ ಇಲ್ಲಪ್ಪ ಅಂತಂದರೆ ನಾವು ಹಡಗಿನಲ್ಲಿ ಮುಂದಕ್ಕೆ ಹೋಗೋದಿಲ್ಲ. ಆ ತೆಪ್ಪ ಏನಿದೆ, ಹಿಂಗೆ ಅರಿಗೋಲು ಈ ಥರ ಅಂತೀವಲ್ವ, ನೀರು ಹಿಂದಕ್ಕೆ ಅಂತೀವಲ್ವ, ಅದರಿಂದ ನಾವೇನು ಮಾಡ್ತೀವಿ, ಈಜಿ ಆ ಹಡಗಿನಲ್ಲಿ ದಡವನ್ನು ಸೇರ್ತೀವಿ. ನೋಡಿ, ಸತ್ಯ ಯಹ ಚಿಂಗಾರಿ है जिससे असत्य पर भर में भस्म हो जाता है. ಚಿಂಗಾರಿ ಇದೊಂಥರ ಬೆಳಕಿದ್ದಂಗೆ ಚುಮ್ಮುತ್ತದೆ. ಅದೇನು ಅಸತ್ಯದ ಒಂದು ಇದನ್ನ ಕ್ಷಣಾಂತದಲ್ಲಿ ಭಸ್ಮ ಮಾಡಿಬಿಡುತ್ತೆ. ಸುಳ್ಳು ಕತ್ತಾದರೆ ನಿಜ ಬೆಳಕು, ನಿಜವೆಂಬ ಬೆಳಕಿನಿಂದ ಸತ್ಯವೆಂಬ ಕತ್ತವನ್ನು ನಾವು ಹೋಗಲಾಡಿಸ್ಬೋದು. ನೋಡಿ, अतः हमें हर स्थिति में सत्य बोलने और पालन करने का अभ्यास करना चाहिए. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹ ನಾವು ಸತ್ಯವನ್ನೇ ಹೇಳಬೇಕು. ನಮ್ಮನ್ನು ಇದು ಮಾಡ್ತಾರಪ್ಪ, ಶಿಕ್ಷೆ ಗುರಿ ಮಾಡ್ತಾರೆ ಅಂತಂದಾಗ ಸಹ ನಾವು ಸತ್ಯವನ್ನು ಹೇಳಬೇಕು. ಸತ್ಯ ಯಾವತ್ತು ನಮ್ಮನ್ನು, ಸತ್ಯ ನಾವು ಹೇಳಿದ್ರೆ ಸತ್ಯ ನಮ್ಮನ್ನು ಕಾಪಾಡುತ್ತೆ. ಇದು ಜೀವನದ ಅತಿ ಮುಖ್ಯವಾದ ಅಂಶ. ಇದನ್ನು ನೀವು ಪಾಲನೆ ಮಾಡಿದ್ರೆ ನೀವು ಎಲ್ಲೊಂದು ಸಹ ಜೀವನಗೊಳಿಸ್ತೀರಾ. ನಿಮಗೆ ಯಾವಾಗಲೂ ಯಶಸ್ಸು ಖಚಿತ ಗೊತ್ತಿದೆ. बच्चों, आज हम सत्य की महिमा इस पाठ को पढ़े हैं और अवगत भी कर चुके हैं.
आप सभी सुने हुए हैं, इसलिए आप सभी को मैं धन्यवाद करती हूँ।